ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 17ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಕೆಲವು ಅಧ್ಯಾಯಗಳಲ್ಲಿ ರಾವಣನು ತನ್ನ ಸಭಾಸದರೊಂದಿಗೆ ಮಂತ್ರಾಲೋಚನೆಯನ್ನು ನಡೆಸುತ್ತಾನೆ. ಆದರೆ ಸಭೆಯಲ್ಲಿ ಎಲ್ಲರೂ ಕೂಡ ರಾವಣನಿಗೆ ಹೆದರಿ ಆತನನ್ನು ಹೊಗಳಿ ಅಟ್ಟಕ್ಕೇರಿಸುವವರೇ, ಅಥವಾ ತಮ್ಮ ಪರಾಕ್ರಮವನ್ನು ರಾವಣನೆದುರು ಕೊಚ್ಚಿಕೊಳ್ಳುತ್ತಾ ತಾವೇ ರಾಮಲಕ್ಷ್ಮಣರನ್ನು ಎಲ್ಲ ವಾನರ ವೀರರನ್ನು ಕೊಂದು ಬರುವುದಾಗಿ ಅಹಂಕಾರದಿಂದ ಹೇಳಿಕೊಳ್ಳುತ್ತಾ ರಾವಣನನ್ನು ಮೆಚ್ಚಿಸಲು ಪ್ರಯತ್ನಿಸುವವರೇ. ಅವರ ಪೈಕಿ ಧರ್ಮಾತ್ಮನಾದ ವಿಭೀಷಣನು ಮಾತ್ರವೇ ರಾವಣನು ಮಾಡಿದ್ದು ನಿಜಕ್ಕೂ ಧರ್ಮವೇ, ಅದು ಅಧರ್ಮವಲ್ಲವೇ ಎಂದು ಕೇಳುತ್ತಾ, ಅಧರ್ಮಕ್ಕೆ ಪರಾಜಯವು ತಪ್ಪಿದ್ದಲ್ಲ, ಅಧರ್ಮಿಯಾದ ಮೇಲೆ ನೀನು ಸೋಲು ಉಣ್ಣಬೇಕಾಗುತ್ತದೆ. ಆ ಕಾರಣದಿಂದಾಗಿ ಸಮಸ್ತ ರಾಕ್ಷಸ ಜಾತಿಗೂ ಲಂಕೆಗೂ ವಿನಾಶವು ತಪ್ಪಿದ್ದಲ್ಲವೆಂದು, ಸೀತೆಯನ್ನು ಹಿಂದಿರುಗಿಸುವುದೇ ಕ್ಷೇಮಕರವೆಂದು ಹೇಳುತ್ತಾನೆ. ಒಂದು ಹಂತದಲ್ಲಿ ರಾವಣನೂ ಕೂಡ ಆತನನ್ನು ಸಹಿಸಿಕೊಳ್ಳಲಾಗದೆ ಸಿಟ್ಟಿಗೆದ್ದು, ನಿನ್ನಂತಹ ಜ್ಞಾತಿ ಬಂಧುವು ನನ್ನ ಬಳಿ ಇರುವುದೇ ತಪ್ಪು, ನಿನ್ನಿಂದಾಗಿ ನಮ್ಮ ವಂಶವೇ ನಾಶವಾಗಿ ಹೋಗುತ್ತದೆ ಎಂದು ಹೇಳುತ್ತಾ, ನೀನು ಇಲ್ಲಿಂದ ಎಲ್ಲಾದರೂ ತೊಲಗಿ ಹೋಗು ಎಂದು ಪರೋಕ್ಷವಾಗಿ ಹೇಳುತ್ತಾನೆ. ಅಣ್ಣನಿಂದ ಈ ರೀತಿ ಅಪಮಾನಿತನಾದಾಗ ತಾನು ಅಲ್ಲಿ ಇರುವುದು ಯೋಗ್ಯವಲ್ಲವೆಂದು ಭಾವಿಸಿ ವಿಭೀಷಣನು ರಾವಣನನ್ನು ತೊರೆಯುತ್ತಾನೆ. ಈ ಪ್ರಕಾರ ರಾವಣನಿಗೆ ಕಠಿಣವಾದ ಹಿತೋಕ್ತಿಗಳನ್ನು ಹೇಳಿ ರಾವಣನ ತಮ್ಮನು ಕ್ಷಣಮಾತ್ರ ಕಾಲದಲ್ಲಿ ರಾಮನು ಲಕ್ಷ್ಮಣನೊಡಗೂಡಿ ಇದ್ದ ಸ್ಥಳಕ್ಕೆ ಬಂದು ಸೇರಿದನು. ಅಂದರೆ ಲಂಕೆಯು ಅಂತಹ ಧರ್ಮಾತ್ಮನಾದ ವಿಭೀಷಣನಿಗೆ ಎಂದೂ ಯೋಗ್ಯವಾದ ಸ್ಥಳವಾಗಿರಲಿಲ್ಲ. ಆದರೆ ಈಗ ಅದು ನೆಪವಾಯಿತು. ಆತನಿಗೆ ಯೋಗ್ಯವಾದ ಸ್ಥಳ ಶ್ರೀರಾಮನ ಚರಣ ಪಾದುಕೆಗಳು. ಅಲ್ಲಿಗೆ ಆತನು ಬಂದು ಸೇರುತ್ತಾನೆ. ಮೇರು ಪರ್ವತದ ಶಿಖರದಂತೆ ಆಕಾರವುಳ್ಳವನು, ಹೊಳೆಯುತ್ತಿರುವ ಮಿಂಚಿನಂತಿರುವವನು ಆದ ಅಂತರಿಕ್ಷದಲ್ಲಿ ನಿಂತಿದ್ದ ಆತನನ್ನು ನೆಲದ ಮೇಲೆ ಇದ್ದ ಆ ವಾನರ ಪ್ರಮುಖರು ನೋಡಿದರು. ಆತನಾದರೂ ಮೇಘದ ಬೆಟ್ಟದಂತಿದ್ದು ದೇವೇಂದ್ರನಿಗೆ ಸಮನಾದ ಪರಾಕ್ರಮವುಳ್ಳವನಾಗಿ ಸಮಸ್ತ ಆಯುಧಗಳನ್ನು, ಅಂದರೆ ವಿಶೇಷವಾಗಿ ಗದೆಯನ್ನು ಎತ್ತಿಕೊಂಡು ಬರುತ್ತಾನೆ ಎಂದು ಹೇಳುತ್ತಾರೆ. ಮುಂದೆ ಯುದ್ಧದಲ್ಲಿ ಆತ ಧನುಸ್ಸನ್ನು ಬಳಸುವುದರಿಂದ ಬಹುಶಃ ಗದೆ ಧನುಸ್ಸು ಎರಡನ್ನೂ ಎತ್ತಿಕೊಂಡು ಬಂದಿರಬಹುದು. ಸಮಸ್ತ ಆಯುಧಗಳನ್ನು ಧರಿಸಿ ದಿವ್ಯಾಭರಣಗಳಿಂದ ಅಲಂಕೃತನಾಗಿದ್ದ ವೀರನಾಗಿದ್ದನು. ಅವನನ್ನು ಅನುಸರಿಸಿ ಬಂದಿದ್ದ ನಾಲ್ವರು ಸಹ ಭಯಂಕರ ಪರಾಕ್ರಮಿಗಳಾಗಿ ಸರ್ವಾಯುಧಗಳನ್ನು ಧರಿಸಿದವರು ಆಭರಣಗಳಿಂದ ಅಲಂಕೃತರು ಆಗಿದ್ದರು. ಈತನೇ 5ನೆಯವನಾಗಿದ್ದ, ಅಂದರೆ ಆ 4 ಜನರೊಡಗೂಡಿ ಬಂದಿದ್ದ. ಆತನನ್ನು ನೋಡಿ ಅಜೇಯನು ಬುದ್ಧಿವಂತನೂ ಆದ ವಾನರರಾಜನಾದ ಸುಗ್ರೀವನು ವಾನರರೊಡನೆ ಆಲೋಚಿಸಿದನು. ಕ್ಷಣಕಾಲ ಯೋಚಿಸಿ ಹನುಮಂತನೇ ಮೊದಲಾದ ಆ ವಾನರರೆಲ್ಲರನ್ನು ಕುರಿತು ಉತ್ತಮವಾದ ಈ ಮಾತನ್ನು ಆಡಿದನು. ಸರ್ವಾಯುಧಗಳಿಂದ ಕೂಡಿದ ಈತನು 4 ರಾಕ್ಷಸರೊಡನೆ ಬರುತ್ತಿದ್ದಾನೆ. ನೋಡಿರಿ, ನಮ್ಮನ್ನು ಕೊಲ್ಲುವುದಕ್ಕಾಗಿಯೇ ಹೊರತು ಸಂಶಯವಿಲ್ಲ. ಸುಗ್ರೀವನ ಮಾತನ್ನು ಕೇಳಿ ಆ ವಾನರೋತ್ತಮರೆಲ್ಲರೂ ಸಾಲ ವೃಕ್ಷಗಳನ್ನು ಬೆಟ್ಟಗಳನ್ನು ಎತ್ತಿ ಹಿಡಿದು, ರಾಜನೇ, ಈ ದುರಾತ್ಮನನ್ನು ಕೊಲ್ಲುವುದಕ್ಕಾಗಿ ಬೇಗನೆ ಅಪ್ಪಣೆ ಕೊಡು, ಹೊತ್ತು ತಿಂದು ಇವರು ಅಲ್ಪವೀರ್ಯವುಳ್ಳವರಾಗಿ ನೆಲಕ್ಕೆ ಬೀಳಲಿ ಎಂದು ಹೇಳಿದರು. ಹೀಗೆ ಅವರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಿರುವಾಗ ಆ ವಿಭೀಷಣನು ಉತ್ತರ ತೀರಕ್ಕೆ ಬಂದು ಸೇರಿ ಅಂತರಿಕ್ಷದಲ್ಲಿಯೇ ನಿಂತಿದ್ದನು. ಅಲ್ಲದೆ ಮಹಾಬುದ್ಧಿವಂತನಾದ ಆ ಮಹಾತ್ಮನು ಸುಗ್ರೀವನನ್ನು ಆ ವಾನರ ನಾಯಕರೆಲ್ಲರನ್ನೂ ನೋಡಿ ಗಟ್ಟಿಯಾದ ಧ್ವನಿಯಿಂದ ಹೀಗೆ ಹೇಳಿದನು: ರಾಕ್ಷಸರಿಗೆ ರಾಜನಾಗಿರುವ ದುರ್ನಡತೆಯ ರಾವಣನೆಂಬ ರಾಕ್ಷಸನಿರುವನು. ವಿಭೀಷಣನೆಂಬ ಹೆಸರುಳ್ಳ ನಾನು ಆತನ ತಮ್ಮ. ಆತನು ಜಟಾಯುವನ್ನು ಕೊಂದು ಜನಸ್ಥಾನದಿಂದ ಸೀತೆಯನ್ನು ಅಪಹರಿಸಿ ತಂದನು. ಆಕೆಯು ಪರವಶಳಾಗಿ ಬಂಧಿತಳಾಗಿ ದೀನಳಾಗಿ ರಾಕ್ಷಸಿಯರಿಂದ ಸಂರಕ್ಷಿಸಲ್ಪಡುತ್ತಿರುವಳು. ಸೀತೆಯನ್ನು ರಾಮನಿಗೆ ಗೌರವದಿಂದ ಹಿಂತಿರುಗಿ ಕೊಟ್ಟು ಬಿಡುವಂತೆ ಆತನಿಗೆ ನಾನು ಪದೇ ಪದೇ ಕಾರಣಯುತವಾದ ನಾನಾ ವಾಕ್ಯಗಳಿಂದ ಬೋಧಿಸಿದನು. ಹೇಳಿದ ಹಿತವಾಕ್ಯವನ್ನು ಮೃತ್ಯುವಿನಿಂದ ಪ್ರೇರಿತನಾದ ರಾವಣನು ಮರಣಾವಸ್ಥೆಯಲ್ಲಿರುವವನು ಔಷಧವನ್ನು ನಿರಾಕರಿಸುವಂತೆ ಅಂಗೀಕರಿಸಲಿಲ್ಲ. ನನ್ನನ್ನು ಆತನು ಬಿರುನುಡಿಗಳನ್ನಾಡಿ ಚಾಕರನಂತೆ ಅವಮಾನಪಡಿಸಿದನು. ಹೆಂಡಿರು ಮಕ್ಕಳನ್ನು ತ್ಯಜಿಸಿ ನಾನು ರಾಮನಲ್ಲಿ ಶರಣು ಹೊಕ್ಕಿದ್ದೇನೆ. ಸರ್ವ ಲೋಕಗಳಿಗೂ ಶರಣ್ಯನಾದ ಮಹಾತ್ಮನಾದ ರಾಮನಿಗೆ ವಿಭೀಷಣನು ಬಂದು ನಿಂತಿರುವುದನ್ನು ಬೇಗನೆ ತಿಳಿಸಿರಿ. ಇಲ್ಲಿ 2 ವಿಚಾರಗಳನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು.
ಮೊದಲನೆಯದು, ಆತನು ಹೆಂಡಿರು ಮಕ್ಕಳನ್ನು ಕೂಡ ತ್ಯಜಿಸಿ ಏಕಾಂಗಿಯಾಗಿ ರಾಮನಲ್ಲಿ ಶರಣು ಹೋಗಿದ್ದಾನೆ. ಭಗವಂತನಲ್ಲಿ ಶರಣು ಹೋಗುವಾಗ ಸಂಸಾರ ಸಮೇತರಾಗಿ ಯಾರೂ ಶರಣಾಗತರಾಗುವುದು ಸಾಧ್ಯವಿಲ್ಲ. ವಾಸ್ತವವಾಗಿ ವಿವಾಹ ಸಂದರ್ಭದಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ಎಂದು ಪುರುಷಾರ್ಥಗಳಲ್ಲಿ ಮೊದಲ 3 ಪುರುಷಾರ್ಥಗಳನ್ನು ಹೇಳುತ್ತಾರೆ. ಧರ್ಮ, ಅರ್ಥ, ಕಾಮಗಳ ವಿಚಾರದಲ್ಲಿ ನಾನು ನಿನ್ನನ್ನು ಅತಿಕ್ರಮಿಸುವುದಿಲ್ಲವೆಂದು ಪತಿಯಾದವನು ತನ್ನ ಪತ್ನಿಯಾಗುವವಳ ಭುಜದ ಮೇಲೆ ಕೈಯಿಟ್ಟು ಆತನು ಪ್ರತಿಜ್ಞೆ ಮಾಡುತ್ತಾನೆ. ಆದರೆ ಅದರಲ್ಲಿ 4ನೆಯ ಪುರುಷಾರ್ಥವಾದಂತಹ ಮೋಕ್ಷವೆಂಬುದು ಬರುವುದಿಲ್ಲ. ಮೋಕ್ಷವೆಂಬುದು ಭಗವಂತನಲ್ಲಿ ಶರಣಾಗತಿಯಾಗುವ ಮೂಲಕ ಬರುವಂತಹ ಪುರುಷಾರ್ಥ. ಆ ವಿಚಾರದಲ್ಲಿ ಹೆಂಡತಿ ಮಕ್ಕಳೊಂದಿಗೆ ಯಾರು ಮೋಕ್ಷ ಸಾಧನೆಗೆ ಮುಂದಾಗುವುದು ಸಾಧ್ಯವಾಗುವುದಿಲ್ಲ. ಮೋಕ್ಷ ಸಾಧನೆಯು ಅವರವರ ವೈಯಕ್ತಿಕ ಮಾರ್ಗವಾಗಿರುತ್ತದೆ. ಧರ್ಮ, ಅರ್ಥ, ಕಾಮಗಳನ್ನು ಮಾತ್ರವೇ ಹೆಂಡತಿಯೊಡನೆ ಸೇರಿ ಮಾಡಬೇಕೆಂದು ವಿವಾಹ ಧರ್ಮವು ಹೇಳುತ್ತದೆಯೇ ಹೊರತು ಮೋಕ್ಷವು ಅವರವರ ವೈಯಕ್ತಿಕ ಸಾಧನೆ. ಇಲ್ಲಿ ವಿಭೀಷಣನು ಪರಮಾತ್ಮನಾದಂತಹ ಶ್ರೀರಾಮನಲ್ಲಿ, ಅಂದರೆ ಹೇಗೆ ಸಿದ್ಧನಾದವನು ಮೋಕ್ಷ ಪ್ರಾಪ್ತಿಗಾಗಿ ಪರಮಾತ್ಮನಲ್ಲಿ ಶರಣಾಗುತ್ತಾನೋ ಹಾಗೆ ನಾನು ಹೆಂಡಿರು ಮಕ್ಕಳನ್ನು ತ್ಯಜಿಸಿ ರಾಮನಲ್ಲಿ ಶರಣು ಹೋಗ್ತಿದ್ದೇನೆ ಎಂದು. ಇನ್ನೊಂದು, ಎರಡನೆಯದಾಗಿ, ಸರ್ವಲೋಕಗಳಿಗೂ ರಕ್ಷಕನಾದ ಸರ್ವಲೋಕ ಶರಣ್ಯ, ಸರ್ವಲೋಕಕ್ಕೂ ರಕ್ಷಣೆಯನ್ನು ಕೊಡುವಂತಹ ಮಹಾತ್ಮನಾದ ರಾಮನಲ್ಲಿ ನಾನು ಶರಣಾಗತನಾಗುತ್ತಿದ್ದೇನೆ ಎಂದು. ಶೀಘ್ರ ಪರಾಕ್ರಮಿಯಾದ ಸುಗ್ರೀವನು ಈ ಮಾತನ್ನು ಕೇಳಿ ಲಕ್ಷ್ಮಣನ ಎದುರಿಗೆ ರಾಮನಿಗೆ ಅವಸರದಿಂದ ಹೀಗೆ ನುಡಿದನು. ರಾವಣನ ತಮ್ಮ ವಿಭೀಷಣನೆಂಬುವನು 4 ರಾಕ್ಷಸರೊಡಗೂಡಿ ನಮ್ಮನ್ನು ಶರಣು ಹೊಕ್ಕಿರುವನು. ಶತ್ರು ಸಂಹಾರಕನೇ, ನಿನಗೆ ಒಳ್ಳೆಯದಾಗಲಿ. ಮಂತ್ರಾಲೋಚನೆಯ ಬಗ್ಗೆ, ಸೈನ್ಯ ವ್ಯೂಹದ ಬಗ್ಗೆ, ರಾಜನೀತಿಯ ಬಗ್ಗೆ, ಚಾರರ ಬಗ್ಗೆ ವಾನರರಲ್ಲೇ ಆಗಲಿ ಇತರರಲ್ಲೇ ಆಗಲಿ ಯುಕ್ತವಾದ ರೀತಿಯಲ್ಲಿ ಆಚರಿಸು. ಕಾಮರೂಪಿಗಳಾದ ಈ ರಾಕ್ಷಸರು ಕಣ್ಣಿಗೆ ಕಾಣಿಸದೆ ಹೋಗಬಲ್ಲವರು, ಶೂರರು, ಕಪಟವನ್ನು ಬಲ್ಲವರು ಆಗಿರುವರು. ಅವರನ್ನು ಎಂದಿಗೂ ನಂಬಲಬಾರದು. ಈತನು ರಾಕ್ಷಸರಾಜನಾದ ರಾವಣನ ಗೂಢಚಾರನಿರಬಹುದು. ನಮ್ಮಲ್ಲಿ ಒಳಹೊಕ್ಕು ಭೇದವನ್ನು ತಂದಿಡುವ ಸಾಧ್ಯತೆ ಇದೆ, ಸಂಶಯವಿಲ್ಲ. ಅಥವಾ ಬುದ್ಧಿವಂತನಾದ ಈತನು ತಾನಾಗಿಯೇ ನಮ್ಮಲ್ಲಿರುವ ಒಡಕನ್ನು, ಅಂದರೆ ದುರ್ಬಲತೆಯನ್ನು ಕಂಡುಹಿಡಿದು ಒಳಹೊಕ್ಕು ನಂಬಿಕೆಯನ್ನು ಪಡೆದಿರುವಾಗ ಯಾವಾಗಲೂ ಹೊಡೆದು ಬಿಟ್ಟಾನು. ನಿನ್ನ ಮಿತ್ರನಾದ ನನ್ನ ಕಡೆಯ ಕಾಡು ಬಲ, ಅಂದರೆ ಕಾಡಿನಲ್ಲಿ ವಾಸ ಮಾಡುವ ವಾನರ ಸೈನ್ಯ, ವಂಶ ಪರಂಪರೆಯಾಗಿ ಬಂದಿರುವ ಸೈನ್ಯ, ಸೇವಕರ ಅಂದರೆ ಸಂಬಳಕ್ಕಿರುವವರ ಸೈನ್ಯ, ಇದೆಲ್ಲ ಸೈನ್ಯವನ್ನು ಸ್ವೀಕರಿಸತಕ್ಕದ್ದು, ಆದರೆ ಶತ್ರು ಸೈನ್ಯವನ್ನು ನಿರಾಕರಿಸತಕ್ಕದ್ದು. ಅಂದರೆ ಸಾಮಾನ್ಯವಾಗಿ ಸೈನ್ಯದಲ್ಲಿ ಭಿನ್ನ ಭಿನ್ನ ಭಾಗಗಳಿರುತ್ತವೆ. ಸಾಧಾರಣವಾಗಿ ಕಾಡಿನಲ್ಲಿ ವಾಸಿಸುತ್ತಿರುವ ಕಾರಣದಿಂದಾಗಿ ಕಪಿ ಸೈನ್ಯದಲ್ಲಿ ಬಂದಿರುವವರಿರಬಹುದು, ಅಥವಾ ವಂಶ ಪರಂಪರೆಯಿಂದಲೂ ವಾಲಿ, ಸುಗ್ರೀವ ಅವರ ತಂದೆಯಾದ ಋಕ್ಷರಾಜನ ಕಾಲದಿಂದಲೂ ಆ ಅವರುಗಳಿಗೆ ನಿಷ್ಠರಾಗಿ ಸೈನ್ಯದಲ್ಲಿ ಸಲ್ಲಿಸುತ್ತಿದ್ದವರಿರಬಹುದು. ಅಥವಾ ಈಗ ಹಣ ದೊರೆಯುತ್ತದೆ ಎನ್ನುವ ಕಾರಣಕ್ಕಾಗಿ, ಅಂದರೆ ಸೈನ್ಯದಲ್ಲಿ ಯುದ್ಧಕ್ಕೆ ತೊಡಗಿದಾಗ ಅದಕ್ಕೆ ಸರಿಯ ಪ್ರತಿಯಾಗಿ ಸಂಭಾವನೆ ಸಿಗುವುದು ಎಂಬ ಕಾರಣದಿಂದಾಗಿ ಬಂದಿರುವಂತಹ ಸೈನಿಕರಿರಬಹುದು. ಈ ಎಲ್ಲ ಸೈನಿಕರನ್ನು ರಾಜನಾದವನು ಸ್ವೀಕರಿಸಬಹುದು, ಆದರೆ ಯಾವ ಕಾರಣಕ್ಕೂ ಶತ್ರುವಿನ ಕಡೆಯಿಂದ ಬಂದ ಸೈನಿಕರನ್ನು ಸ್ವೀಕರಿಸುವ ವಿಚಾರದಲ್ಲಿ ಎಚ್ಚರದಿಂದ ಇರಬೇಕಾಗುತ್ತದೆ. ಈತನಲ್ಲಿ ಹೇಗೆ ನಂಬಿಕೆ ಇಡುವುದು? ಆ ವಿಭೀಷಣನನ್ನು ರಾವಣನೇ ಕಳಿಸಿರುವನೆಂದು ತಿಳಿ ಕ್ಷಮಿಸುವುದರಲ್ಲಿ ಅಗ್ರೇಸರನೇ, ಆತನನ್ನು ಹೊಡೆದು ಬಿಡುವುದೇ ಯುಕ್ತವೆಂದು ತೋರುತ್ತದೆ. ಏಕೆಂದರೆ ರಾಮನು ಬಹಳ ಸುಲಭವಾಗಿ ಕ್ಷಮಿಸುವನೆಂದು ಸುಗ್ರೀವನು ತನ್ನ ಅನುಭವದಿಂದಲೂ ಬಲ್ಲವನಾಗಿದ್ದಾನೆ. ಸ್ವತಃ ಸುಗ್ರೀವನೇ ತಪ್ಪು ಮಾಡಿದಾಗ ರಾಮನು ಆತನ ಮೇಲೆ ಕ್ರಮ ಕೈಗೊಳ್ಳದೆ ಕೂಡಲೇ ಆತನನ್ನು ಒಪ್ಪಿಕೊಳ್ಳಲಿಲ್ಲವೇ? ರಾಮ, ರಾಮ, ಈ ರಾಕ್ಷಸನು ಕಪಟ ಬುದ್ಧಿಯಿಂದ ಕಳುಹಲ್ಪಟ್ಟವನಾಗಿ ನೀನು ನಂಬಿರುವ ಸಮಯದಲ್ಲಿ ಮಾಯೆಯಿಂದ ಹೊಡೆಯುವುದಕ್ಕಾಗಿ ಮರೆಮಾಚಿಕೊಂಡು ಬಂದಿರುವನು. ಬುದ್ಧಿವಂತನಾದ ಶತ್ರುವು ಆತನ, ಅಂದರೆ ಶತ್ರು ಸೈನ್ಯದೊಳಗೆ ವಿಚಾರ ಮಾಡಲ್ಪಡದೆ ಒಳಹೊಕ್ಕು ನಮ್ಮ ಹುಳುಕುಗಳನ್ನು ಕಂಡುಹಿಡಿದು ಗೂಬೆಯು ಕಾಗೆಗಳನ್ನು ಹೊಡೆಯುವಂತೆ ಹೊಡೆದು ಬಿಡುವನು. ಇದು ಪಂಚತಂತ್ರದಲ್ಲಿ ಬರುವಂತಹ ಒಂದು ಕಥೆಯೂ ಆಗಿದೆ. ಈತನಿಗೆ ಆತನ ಮಂತ್ರಿಗಳ ಸಮೇತ ಕಠಿಣವಾದ ಶಿಕ್ಷೆಯನ್ನು ವಿಧಿಸಿ ಕೊಂದು ಹಾಕೋಣ. ಈ ವಿಭೀಷಣನು ಕ್ರೂರಿಯಾದ ರಾವಣನ ತಮ್ಮ. ಮಾತನಾಡುವುದನ್ನು ಬಲ್ಲವನಾದ ಸೇನಾಪತಿ ಸುಗ್ರೀವನು ಮಾತುಗಳಲ್ಲಿ ಕುಶಲನಾದಂತಹ ರಾಮನಲ್ಲಿ ಇಷ್ಟು ಮಾತನ್ನು ಅವಸರವಸರವಾಗಿ ಹೇಳಿ ಬಳಿಕ ಸುಮ್ಮನಾದನು.
ಸುಗ್ರೀವನ ಆ ಮಾತನ್ನು ಕೇಳಿ ಮಹಾ ಕೀರ್ತಿವಂತನಾದ ರಾಮನು ಸಮೀಪದಲ್ಲಿದ್ದ ಹನುಮಂತನೇ ಮೊದಲಾದ ಕಪಿಗಳನ್ನು ಕುರಿತು, ರಾವಣನ ತಮ್ಮನನ್ನು ಕುರಿತು ಕಪಿರಾಜನು ಸಕಾರಣವೂ ಅರ್ಥಯುಕ್ತವೂ ಆದ ಯಾವ ಮಾತನ್ನು ಹೇಳಿದನೋ ಅದನ್ನು ನೀವುಗಳು ಕೇಳಿದಿರಷ್ಟೇ. ಬುದ್ಧಿವಂತನು, ಸಜ್ಜನನು, ಸಮರ್ಥನು, ಶಾಶ್ವತವಾದ ಐಶ್ವರ್ಯವನ್ನು ಬಯಸುವವನು ಆದ ಮಿತ್ರನು ಕಾರ್ಯ ವಿಷಯಗಳಲ್ಲಿ ತೊಂದರೆಗಳು ಒದಗಿದಾಗ ಹಿತೋಪದೇಶ ನೀಡುವುದು ಯುಕ್ತವೇ ಸರಿ. ಅಂದರೆ ಸುಗ್ರೀವನು ಹೇಗೆ ತನ್ನ ಅಭಿಪ್ರಾಯವನ್ನು ನೇರವಾಗಿ ವ್ಯಕ್ತಪಡಿಸಿದನೋ ಅದೇ ರೀತಿಯಾಗಿ ನೀವುಗಳು ಸಹ ನನ್ನ ಮಿತ್ರರಾಗಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಮಂಡಿಸಿರಿ. ಇದು ನಿಜವಾದ ರೀತಿಯಾದಂತಹ ಮಂತ್ರಾಲೋಚನೆಯಾಗಿರುತ್ತದೆ. ಈ ರೀತಿಯಾಗಿ ಕೇಳಲ್ಪಟ್ಟವರಾಗಿ ಅವರುಗಳು ರಾಮನಿಗೆ ಹಿತವನ್ನು ಕೋರುವವರಾಗಿ ಎಚ್ಚರಿಕೆಯಿಂದ ಉಪಚಾರೋಕ್ತಿ ಪೂರ್ವಕ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು. ಮೊದಲು ಇಲ್ಲಿ ಮಂತ್ರಾಲೋಚನೆಯಲ್ಲಿ ತೊಡಗುವ ವ್ಯಕ್ತಿ ತಾನು ಕೇಳಲಿಕ್ಕೆ ಸಿದ್ಧನಾಗಿರಬೇಕು. ಉಳಿದವರು ಹೇಳಲಿಕ್ಕೆ ಅವರಿಗೆ ಅಭಯವನ್ನು ಕೊಟ್ಟಿರಬೇಕು. ರಾಮ, ಮೂರು ದಿಕ್ಕುಗಳಲ್ಲಿಯೂ ಮೂರು ಲೋಕಗಳಲ್ಲಿಯೂ ನಿನಗೆ ತಿಳಿಯದಿರುವುದು ಏನೊಂದು ಇಲ್ಲ. ತಿಳಿದು ಕೂಡ ನಿನ್ನ ಸೌಜನ್ಯವನ್ನು ಸೂಚಿಸುತ್ತಾ ನಮ್ಮನ್ನು ಸ್ನೇಹಭಾವದಿಂದ ಕೇಳುತ್ತಿರುವೆ. ನೀನಾದರೂ ಸತ್ಯವ್ರತನು, ಶೂರ, ಧರ್ಮಬುದ್ಧಿಯುಳ್ಳವ, ದೃಢ ಪರಾಕ್ರಮಿ, ವಿಮರ್ಶೆ ಮಾಡಿ ಕೆಲಸಗಳನ್ನು ಮಾಡುವವನು, ಹಿಂದು ಮುಂದಣ ವಿಚಾರಗಳಲ್ಲಿ ಪ್ರಜ್ಞೆಯುಳ್ಳವನು, ಮಿತ್ರರಲ್ಲಿ ನೆಟ್ಟ ಮನಸ್ಸುಳ್ಳವನು, ಅಂದರೆ ಅವರ ಕ್ಷೇಮದ ಕುರಿತು ಸದಾ ಎಚ್ಚರವುಳ್ಳವನು. ಏಕೆಂದರೆ ಇಲ್ಲಿ ಕೇವಲ ರಾಮನು ತನ್ನ ಯೋಗಕ್ಷೇಮವನ್ನಷ್ಟೇ ಅಲ್ಲ, ಸಮಸ್ತ ಕಪಿವೀರರ, ಸಮಸ್ತ ಕಪಿಸೈನ್ಯದ ಕ್ಷೇಮವು ಆತನ ಕೈಯಲ್ಲಿಯೇ ಇದೆ. ಆದ ಕಾರಣ ಬುದ್ಧಿ ಸಂಪನ್ನರು, ಸಮರ್ಥರು ಆದ ನಿನ್ನ ಮಂತ್ರಿಗಳು ಒಬ್ಬೊಬ್ಬರಾಗಿ ಕಾರಣಯುತವಾಗಿ ಮತ್ತೆ ಮತ್ತೆ, ಅಂದರೆ ಒಂದು ಸಲ ಮಾತನಾಡಿದವರು ಮತ್ತೆ ಮಾತನಾಡಕೂಡದು ಎಂಬ ನಿರ್ಬಂಧವಿಲ್ಲದೆ ಎಲ್ಲವನ್ನೂ ಹೇಳಲಿ. ರಾಮನಿಗೆ ಹೀಗೆ ಹೇಳಿ ಎಲ್ಲರಿಗೂ ಮುಂದೆ ಬುದ್ಧಿವಂತನಾದ ಅಂಗದನು ವಿಭೀಷಣನ ಪರೀಕ್ಷೆಗೋಸ್ಕರ ಈ ಮಾತು ನುಡಿದನು. ವಿಭೀಷಣನು ಶತ್ರುವಿನ ಬಳಿಯಿಂದ ಬಂದಿರುತ್ತಾನೆ. ಸರ್ವ ವಿಧದಲ್ಲೂ ಆತನನ್ನು ಶಂಕಿಸಬೇಕಾದುದೇ ಸರಿ. ಕೂಡಲೇ ವಿಶ್ವಾಸಕ್ಕೆ ಅರ್ಹನನ್ನಾಗಿ ಮಾಡಿಕೊಳ್ಳಬಾರದು. ಮೋಸ ಭಾವನೆಯುಳ್ಳವರು ತಮ್ಮ ನಿಜ ಸ್ವಭಾವವನ್ನು ಮರೆಸಿಕೊಂಡು ತಿರುಗಾಡುತ್ತಾರೆ. ನಮ್ಮ ಕಂದು ಕುಂದುಗಳನ್ನು ನೋಡಿ ಹೊಡೆಯುತ್ತಾರೆ. ಅದು ಅತ್ಯಂತ ಅನರ್ಥವಾಗಿ ಪರಿಣಮಿಸುವುದು. ಪ್ರಯೋಜನ, ನಿಷ್ಪ್ರಯೋಜನ ಅಥವಾ ಗುಣದೋಷಗಳನ್ನು ಚೆನ್ನಾಗಿ ನಿಶ್ಚಯಿಸಿ ಕಾರ್ಯದಲ್ಲಿ ತೊಡಗಬೇಕು. ಗುಣಯುಕ್ತವಾಗಿದ್ದರೆ ಸೇರಿಸಿಕೊಳ್ಳಬೇಕು, ದೋಷವಿದ್ದಲ್ಲಿ ವರ್ಜಿಸಬೇಕು. ರಾಜನೇ, ಆತನಲ್ಲಿ ಹೆಚ್ಚಾದ ದೋಷವಿದ್ದರೆ ನಿಸ್ಸಂಶಯವಾಗಿ ಆತನನ್ನು ಬಿಟ್ಟು ಬಿಡು. ಗುಣಗಳೇನಾದರೂ ಬಹಳವಾಗಿರುವವೆಂದು ತಿಳಿದರೆ ಆತನನ್ನು ಸೇರಿಸಿಕೊಳ್ಳುವವನಾಗು. ಬಳಿಕ ಶರಭನು ಏನು ಮಾಡಬಹುದೆಂದು ನಿಶ್ಚಯ ಮಾಡಿಕೊಂಡು ಹೇಳಿದನು. ನರಶ್ರೇಷ್ಠನೇ, ಬೇಗನೆ ಈತನಲ್ಲಿಗೆ ಒಬ್ಬ ಚಾರನು ನೇಮಿತನಾಗಲಿ. ಸೂಕ್ಷ್ಮ ಬುದ್ಧಿಯುಳ್ಳವನಾದ ಚಾರನನ್ನಿಟ್ಟು ಆತನನ್ನು ಪರೀಕ್ಷೆ ಮಾಡಿದ ನಂತರ ಸೂಕ್ತವಾದ ರೀತಿಯಲ್ಲಿ ಸ್ವೀಕರಿಸಬಹುದು ಎಂದನು. ಅನಂತರ ವಿವೇಕಶಾಲಿಯಾದ ಜಾಂಬವಂತನು ಶಾಸ್ತ್ರ ದೃಷ್ಟಿಯಿಂದ ವಿಮರ್ಶೆ ಮಾಡಿ ಗುಣಯುಕ್ತವೆಂದು ಕಾಣುವುದು ದೋಷರಹಿತವಾದುದು ಆದ ಮಾತನ್ನು ಭಿನ್ನವಿಸಿಕೊಂಡನು. ಬದ್ಧ ವೈರವುಳ್ಳವನು, ಪಾಪಿಯೂ ಆದ ರಾಕ್ಷಸ ರಾಜನ ಕಡೆಯಿಂದ ವಿಭೀಷಣನು ಅಕಾಲದಲ್ಲಿ ಬರಬಾರದ ಸ್ಥಳಕ್ಕೆ ಬಂದಿರುವನು. ಈತನು ಸರ್ವ ವಿಧದಲ್ಲಿಯೂ ಶಂಕನೀಯನೇ. ಅಂದರೆ ಆತನಿಗೆ ನಿಜಕ್ಕೂ ರಾಮನಲ್ಲಿ ಶರಣಾಗತನಾಗುವ ಭಾವವಿದ್ದರೆ ಆತ ಮೊದಲೇ ಬರಬಹುದಿತ್ತು. ಅಂದರೆ ಹನುಮಂತನು ಯಾವಾಗ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದನೋ ಆಗ ಆತನನ್ನು ವಿರೋಧಿಸಿದ ಮೇಲೆ ಆ ಸಂದರ್ಭದಲ್ಲಿಯೇ ರಾವಣನನ್ನು ತೊರೆದು ರಾಮನ ಬಳಿಗೆ ಬಂದು, ಹೀಗೆ ನನ್ನ ಅಣ್ಣನು ಸೀತೆಯನ್ನು ಅಪಹರಿಸಿರುವನು, ಇದು ಅಧರ್ಮವಾದ ಕಾರಣ ನಾನು ನನ್ನ ಅಣ್ಣನನ್ನು ತೊರೆದು ಬಂದಿದ್ದೇನೆ ಎಂದು ನಿನಗೆ ಶರಣಾಗಿದ್ದರೆ ಆಗಲೇ ನಮಗೆ ಸೀತೆಯು ರಾವಣನಲ್ಲಿ ಇರುವ ವಿಚಾರವೇ ತಿಳಿದು ಹೋಗುತ್ತಿತ್ತು. ಆದರೆ ಈಗ ನಮಗೆ ಎಲ್ಲ ವಿಚಾರವೂ ತಿಳಿದು ನಾವು ಸೇನೆಯನ್ನು ತೆಗೆದುಕೊಂಡು ಉತ್ತರ ತೀರದಲ್ಲಿ ಬಂದು ಬೀಡು ಬಿಟ್ಟು ಇನ್ನೇನು ಸಮುದ್ರ ದಾಟುವುದೊಂದೇ ಬಾಕಿ. ಆ ಹಂತದಲ್ಲಿ ನಮ್ಮನ್ನು ಬಂದು ಭೇಟಿಯಾಗಬೇಕಾದರೆ ಏನೋ ಒಂದು ಗಹನವಾದ ಕಾರಣವೂ ಇರಲೇಬೇಕು. ಅನಂತರ ನೀತಿ ಅನೀತಿಗಳನ್ನು ಚೆನ್ನಾಗಿ ಬಲ್ಲವನಾದ ಮೈಂದನು ಚೆನ್ನಾಗಿ ಯೋಚನೆ ಮಾಡಿ ಮಾತುಗಳ ಸಂಪತ್ತಿನಿಂದ ಕೂಡಿದವನಾಗಿ ಅತ್ಯಂತ ಸಕಾರಣವೆಂದು ತೋರುವಂತೆ, ಎಲೈ ನರಶ್ರೇಷ್ಠರಲ್ಲಿ ಅಗ್ರೇಸರನೇ, ಆ ರಾವಣನು ಏನೆಂದುಕೊಳ್ಳುತ್ತಿರುವನು ಎಂಬುದನ್ನು ಮೃದುನುಡಿಗಳಿಂದ ಈ ವಿಭೀಷಣನನ್ನು ಕೇಳೋಣ.
ನರಶ್ರೇಷ್ಠನೇ, ಈತನು ದುಷ್ಟನೋ ಅಲ್ಲವೋ ಎಂಬುದು ಬುದ್ಧಿಪೂರ್ವಕವಾಗಿ ವಿಮರ್ಶೆ ಮಾಡಿ ಈತನ ಮನೋಭಾವವನ್ನು ತಿಳಿದು ಮಾಡಬೇಕಾದುದನ್ನು ಮಾಡು ಎಂದು ಹೇಳಿದನು. ತರುವಾಯ ಸಂಸ್ಕಾರ ಸಂಪನ್ನನಾದ ಮಂತ್ರಿಶ್ರೇಷ್ಠನಾದ ಹನುಮಂತನು ಕಿವಿಗೆ ಇಂಪಾಗಿರುವಂತೆ ಅರ್ಥಯುಕ್ತವಾಗಿ ಮಧುರವಾಗಿ ಸಂಕ್ಷೇಪವಾಗಿ ಮಾತನಾಡಿದನು. ಬುದ್ಧಿವಂತರಲ್ಲಿ ಉತ್ತಮನು ಸಮರ್ಥನು ಮಾತನಾಡುವವರಲ್ಲಿ ಅಗ್ಗಳೆಯನು ಆದ ನಿನ್ನನ್ನು ಮೀರಿಸಲು ಬೃಹಸ್ಪತಿಯೇ ಬಂದು ಮಾತನಾಡಿದರೂ ಸಾಧ್ಯವಿಲ್ಲ. ರಾಜನೇ, ಅಂದರೆ ರಾಮನನ್ನು ಕುರಿತು ಹೇಳುತ್ತಿರುವುದು, ವಾದ ಮಾಡಬೇಕೆಂದಾಗಲಿ ಖಂಡಿಸಬೇಕೆಂಬುದಾಗಲಿ ನಾನು ದೊಡ್ಡವನೆಂದಾಗಲಿ ಮಾತನಾಡಬೇಕೆಂಬ ಆಸೆಯಿಂದಾಗಲಿ ನಾನು ಹೇಳುವುದಿಲ್ಲ. ರಾಮನಲ್ಲಿರುವ ಗೌರವದಿಂದ ಇದ್ದುದನ್ನು ಇದ್ದಂತೆಯೇ ಹೇಳುತ್ತೇನೆ. ಗುಣದೋಷಗಳ ಕಾರಣಕ್ಕಾಗಿ ನಿನ್ನ ಮಂತ್ರಿಗಳು ಹೇಳಿದುದರಲ್ಲಿ ದೋಷವಿರುವುದಾಗಿ ಕಂಡುಬರುತ್ತಿವೆ. ಅಂದರೆ ಈ ವಿದ್ಯುಕ್ತವಾಗಿ ಇಂತಹವರು ಹೇಳಿದ್ದು ದೋಷವೆಂದು ಭಾವಿಸದೆ ಮಂತ್ರಿಗಳು ಹೇಳುತ್ತಿರುವುದರಲ್ಲಿ, ಏಕೆಂದರೆ ಈಗಾಗಲೇ ಸುಗ್ರೀವನಂತೆಯೇ ಅಂಗದನು, ಜಾಂಬವಂತನು, ಮೈಂದ ದ್ವಿವಿಧರು ಕೂಡ ಶರಭನು ಕೂಡ ಹೇಳಿದ್ದಾರೆ. ಅವರು ಹೇಳಿದುದರಲ್ಲಿ ದೋಷವಿರುವುದಾಗಿ ಕಂಡುಬರುತ್ತಿದೆ. ಕಾರ್ಯರೂಪಕ್ಕೆ ತರಲು ಕೆಲವು ಆಗುವುದಿಲ್ಲ. ಒಬ್ಬನನ್ನು ನೇಮಿಸಿದ ಹೊರತು ಆತನ ಸಾಮರ್ಥ್ಯವನ್ನು ತಿಳಿಯಲಾಗುವುದಿಲ್ಲ. ಏಕೆಂದರೆ ಅಂಗದನು ಆತನನ್ನು ಪರೀಕ್ಷಿಸಿ ನೋಡಬೇಕು ಎಂದು ಹೇಳುತ್ತಾನೆ. ಮೊದಲು ಪರೀಕ್ಷಿಸಿ ನೋಡುವ ಮುನ್ನ ಆತನನ್ನು ನೇಮಿಸಿಕೊಳ್ಳಬೇಕಲ್ಲವೇ? ಆತನಿಗೆ ಯಾವುದಾದರೂ ಕೆಲಸವನ್ನು ಒಪ್ಪಿಸಬೇಕು. ಇಲ್ಲವೇ ಆತನನ್ನು ನಮ್ಮೊಡನೆ ಸೇರಿಸಿಕೊಂಡು ಆತನೊಡನೆ ಮಾತುಕತೆಯಾಡಬೇಕು. ಹಾಗೆ ಮಾತುಕತೆಯಾಡಿದಾಗಲಾಗಲಿ ಅಥವಾ ಆತನಿಗೆ ಯಾವುದಾದರೂ ಕೆಲಸವನ್ನು ಕೊಟ್ಟಾದರಾಗಲಿ ಆತನು ಯೋಗ್ಯನೇ ಅಲ್ಲವೇ ಎಂದು ಪರೀಕ್ಷಿಸಬೇಕೇ ಹೊರತು ಆತನನ್ನು ಜೊತೆಗೇ ಸೇರಿಸಿಕೊಳ್ಳದೆ ಪರೀಕ್ಷೆ ಮಾಡುವುದಾದರೂ ಹೇಗೆ ಸಾಧ್ಯ? ಇದ್ದಕ್ಕಿದ್ದ ಹಾಗೆ ನೇಮಿಸುವುದೆಂದರೆ ದೋಷಯುಕ್ತವೆಂದು ನನಗೆ ತೋರುತ್ತದೆ. ಚಾರರನ್ನು ಕಳುಹಿಸುವುದು ಯುಕ್ತವೆಂದು ನಿನ್ನ ಮಂತ್ರಿಗಳು ಹೇಳಿದುದರಲ್ಲಿ ಅದು ಫಲಿಸುವುದು ಅಸಂಭವ. ಒಂದೊಮ್ಮೆ ಆ ವ್ಯಕ್ತಿಯು ಬೇರೆಯೆಲ್ಲೋ ದೂರದಲ್ಲಿದ್ದರೆ ಆಗ ಚಾರರನ್ನು ಕಳುಹಿಸಿ ಆತನ ವಿಚಾರವನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇರುತ್ತದೆ. ಅಂದರೆ ಆತನು ಬಯಸಿದ್ದು ಆದರೂ ದೂರದಲ್ಲೇ ಇದ್ದರೆ. ಈಗ ಹಾಗಿಲ್ಲ. ವಿಭೀಷಣನು ಎದುರಿಗೇ ಬಂದು ನಿಂತಿದ್ದಾನೆ. ಶರಣಾಗತನಾಗುತ್ತಿದ್ದೇನೆ ಎಂದು ಕೇಳಿಕೊಳ್ಳುತ್ತಿದ್ದಾನೆ. ಎದುರಿಗೇ ನಿಂತಿರುವ ವ್ಯಕ್ತಿಯನ್ನು ಯಾವ ಚಾರರನ್ನು ಕಳುಹಿಸಿ ತಿಳಿದುಕೊಳ್ಳಲು ಸಾಧ್ಯ? ಅದರ ಬದಲು ಸಾಮಾನ್ಯವಾಗಿ ರಾಜನಾದವನು ತಾನೇ ಹೋಗಲು ಆಗದ ಸಂದರ್ಭದಲ್ಲಿ ಯೋಗ್ಯರಾದಂತಹ ಚಾರರನ್ನು ಕಳುಹಿಸಿ ತಿಳಿದುಕೊಳ್ಳುತ್ತಾನೆ. ಆದರೆ ಆತ ರಾಜನ ಎದುರಿಗೆ, ಅಂದರೆ ಶ್ರೀರಾಮಚಂದ್ರನ ಎದುರಿಗೆ ಬಂದು ನಿಂತಿರುವಾಗ ಮತ್ತೆ ಚಾರರನ್ನು ಕಳುಹಿಸುವ ಅವಶ್ಯಕತೆ ಏನಿದೆ? ಶ್ರೀರಾಮನು ತನ್ನ ಬುದ್ಧಿಶಕ್ತಿಯನ್ನೇ ಉಪಯೋಗಿಸಿ ನೇರವಾಗಿಯೇ ಆತನನ್ನು ಪರೀಕ್ಷಿಸಿ ನೋಡಬಹುದು. ನಿನ್ನ ಮಂತ್ರಿ ಆದ್ದರಿಂದ ಅದನ್ನು ಅಂಗೀಕರಿಸಲು ಕಾರಣವಿಲ್ಲ. ಈ ವಿಭೀಷಣನು ಬರಬಾರದ ಸ್ಥಳಕ್ಕೆ ಕಾಲವಲ್ಲದ ಕಾಲದಲ್ಲಿ ಬಂದಿರುವನು ಎಂಬುದಕ್ಕೆ ಪ್ರತಿಯಾಗಿ ನನ್ನ ಬುದ್ಧಿಗೆ ತೋಚಿದಂತೆ ಹೇಳಬೇಕೆಂದಿರುವೆನು. ಅದನ್ನು ತಿಳಿ. ಒಬ್ಬಾತನಿಂದ ಮತ್ತೊಬ್ಬನ ಬಳಿಗೆ ಬಂದು ಗುಣದೋಷಗಳನ್ನು ಯಾವ ರೀತಿ ಕಾಣುತ್ತಾನೆಯೋ ಅದಕ್ಕೆ ತಕ್ಕಂತೆ ಅದೇ ಸ್ಥಳವು ಅದೇ ಕಾಲವು ತಕ್ಕುದಾಗಿ ಇರುತ್ತದೆ. ರಾವಣನಲ್ಲಿ ದುಷ್ಟತನವನ್ನು ನಿನ್ನಲ್ಲಿ ಪರಾಕ್ರಮವನ್ನು ಕಂಡವನಾಗಿ ಇಲ್ಲಿಗೆ ಬಂದಿರುವುದು ಯುಕ್ತವೆಂದು ಆತನ ಬುದ್ಧಿಗೆ ಸರಿಯಾಗಿ ತೋರಿದೆ. ರಾಜನೇ, ಇಲ್ಲಿ ವಿಶೇಷವಾಗಿ ಮೊದಲೇ ಆತ ಸೀತೆಯನ್ನು ಅಪಹರಿಸಿದಾಗಲೇ ರಾವಣನನ್ನು ತೊರೆಯಬಹುದಿತ್ತಲ್ಲ. ಬಹುಶಃ ಆಗಲೂ ವಿಭೀಷಣನು ರಾವಣನಿಗೆ ಹೇಳಿರಬಹುದು. ಆದರೆ ರಾವಣನು ಆತನು ಹೇಳಿದ ಮಾತನ್ನು ಕಿವಿಯ ಮೇಲೆ ಹಾಕಿಕೊಂಡಿದ್ದನೋ ಇಲ್ಲವೋ, ಅಥವಾ ಒಂದು ವೇಳೆ ರಾವಣನು ತಾನು ಸೀತೆಯನ್ನು ಕದ್ದುಕೊಂಡು ಬಂದಿರುವುದನ್ನು ಉಳಿದವರ ಗಮನಕ್ಕೆ ಬಾರದಂತೆಯೇ ಇಟ್ಟಿದ್ದನು, ಯಾರಿಗೆ ಗೊತ್ತು? ಆದರೆ ತಿಳಿದ ನಂತರವೂ ಕೂಡ ಗಮನಿಸಿದರೆ ಆರಂಭದಿಂದಲೂ ಯುದ್ಧಕಾಂಡದಲ್ಲಿ ಮಂತ್ರಾಲೋಚನೆಯು ಆರಂಭವಾದಾಗಲೂ ವಿಭೀಷಣನು ನಿರಂತರವಾಗಿ ರಾವಣನಿಗೆ ಬುದ್ಧಿವಾದವನ್ನು ಹೇಳುತ್ತಲೇ ಇರುವನು. ರಾವಣನನ್ನು ತೊರೆದು ಹೋಗಬೇಕೆಂಬುದು ವಿಭೀಷಣನ ಆಲೋಚನೆಯಾಗಿರಲಿಲ್ಲ. ಆದರೆ ಯಾವಾಗ ರಾವಣನು ಅತ್ಯಂತ ಕೋಪಗ್ರಸ್ತನಾಗಿ, ನೀನು ದ್ರೋಹಿ, ಕುಲದ್ರೋಹಿ, ನೀನು ಈ ಜಾಗವನ್ನು ಬಿಟ್ಟು ಹೊರಡು ಎಂಬುದನ್ನು ಭಿನ್ನ ಭಿನ್ನ ರೀತಿಯಲ್ಲಿ ನೀನು ನನ್ನ ಕಡೆಯ ವೀರರನ್ನು ನಿಂದಿಸುತ್ತಿರುವೆ, ನಿನ್ನಂತಹ ಜ್ಞಾತಿಯು ಕುಲಕ್ಕೆ ಶತ್ರು ಎಂಬಂತೆ ಮಾತನಾಡಿದಾಗ ಇನ್ನು ಈ ಪ್ರದೇಶದಲ್ಲಿ ಇರುವುದು ಯೋಗ್ಯವಲ್ಲ ಎಂಬ ಭಾವನೆ ವಿಭೀಷಣನಿಗೆ ಬಂದಿರುತ್ತದೆ. ಅದು ಈ ವಿಚಾರಗಳೆಲ್ಲ ವಾನರರಿಗೆ ತಿಳಿಯದೇ ಇದ್ದರೂ ಕೂಡ ನಾವು ಕಥೆಯಲ್ಲಿ ಅದನ್ನು ಓದಿದ್ದೇವೆ. ಬಹುಶಃ ಆ ಕಾರಣದಿಂದಾಗಿ ಏಕೆಂದರೆ ಅಣ್ಣನಾದವನನ್ನು, ಹೆಂಡಿರು ಮಕ್ಕಳನ್ನೂ ಕೂಡ ತೊರೆದು, ಅಣ್ಣನನ್ನು ತೊರೆದು ಒಬ್ಬನು ಅದು ಶತ್ರುವಿನ ಬಳಿಗೆ ಬರಬೇಕೆಂದರೆ ಅದಕ್ಕೆ ಕಾಲ
ಹಾಗೂ ಜಾಗವನ್ನು ನಿರ್ಣಯಿಸಲು ಬರುವುದಿಲ್ಲ. ಏಕೆಂದರೆ ಯಾವ ಸಂದರ್ಭದಲ್ಲಿ ಅಲ್ಲಿಯವರೆಗೂ ರಾಮನು ಎಷ್ಟರ ಮಟ್ಟಿನ ಪರಾಕ್ರಮಿ ಎಂಬುದು ವಿಭೀಷಣನಿಗಾದರೂ ಏನು ತಿಳಿದಿರುತ್ತದೆ? ವಿಭೀಷಣನು ರಾಮನು ಸಮಸ್ತ ಕಪಿಸೈನ್ಯವನ್ನೇ ಕರೆದುಕೊಂಡು ಆ ಉತ್ತರ ತೀರಕ್ಕೆ ಬಂದಿದ್ದಾಗ ಈತನು ಪರಾಕ್ರಮಿ, ಈತನಲ್ಲಿ ನಾನು ಶರಣಾಗತನಾಗಲು ಯೋಗ್ಯ ಎಂಬ ಭಾವನೆಯಿಂದಲೇ ವಿಭೀಷಣನು ರಾಮನಲ್ಲಿ ಶರಣಾಗತನಾಗಲು ಬಂದಿದ್ದಾನೆ. ಒಂದು ವೇಳೆ ರಾವಣನೇನಾದರೂ ಕೋಪಗೊಂಡು ತನ್ನನ್ನು ಸಂಹರಿಸಲಿಕ್ಕಾಗಿ ಬಂದರೂ ನನ್ನನ್ನು ಕಾಪಾಡುವ ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯಗಳು ಶ್ರೀರಾಮನಿಗಿದೆ. ಏಕೆಂದರೆ ಶಕ್ತಿ ಸಾಮರ್ಥ್ಯಗಳಿಲ್ಲದ ವ್ಯಕ್ತಿಯಲ್ಲಿ ಶರಣಾಗತನಾಗುವುದೆಂದರೆ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕಿಕೊಂಡಂತೆ. ಯಾರೋ ವ್ಯಕ್ತಿಯ ಬಳಿಗೆ ಹೋಗಿ ಶರಣಾಗತನಾಗಿ ಆ ನಂತರ ತನ್ನ ಅಣ್ಣನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಕೆಲವರ ವಿಷಯದಲ್ಲಿ ವಿಭೀಷಣನು ಎಲ್ಲಿಯೂ ಬರದೆ ತಟಸ್ಥನಾಗಿ ಉಳಿಯಬಹುದಿತ್ತಲ್ಲ. ಒಂದು ವೇಳೆ ಹಾಗೇನಾದರೂ ತಟಸ್ಥನಾಗಿ ಉಳಿದಿದ್ದರೆ ತನಗೆ ತನ್ನ ಮಾತನ್ನು ಕೇಳುತ್ತಿಲ್ಲ, ತನ್ನ ಮಾತಿನಂತೆ ನಡೆಯುತ್ತಿಲ್ಲವೆಂದು ರಾವಣನು ಶಿಕ್ಷೆ ವಿಧಿಸಲು ಸಾಧ್ಯವಿತ್ತು. ಏಕೆಂದರೆ ರಾವಣನು ರಾಜನಾಗಿದ್ದಾನೆ, ವಿಭೀಷಣನು ತಮ್ಮನಾದರೂ ಕೂಡ ಆತನ ಸೇವಕನಾಗಿರುತ್ತಾನೆ ಹಾಗೂ ಆತನ ರಾಜ್ಯದ ಪ್ರಜೆಯಾಗಿರುತ್ತಾನೆ. ರಾಜನಾದವನು ಯುದ್ಧವನ್ನು ಘೋಷಿಸಿದಾಗ ಆ ಯುದ್ಧದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕಾದುದು ಅವರವರ ಕರ್ತವ್ಯವಾಗಿರುತ್ತದೆ. ಮಹಾಭಾರತದಲ್ಲಿ ಗಮನಿಸಿದರೆ ದುರ್ಯೋಧನನು ಅಧರ್ಮಿ ಎಂಬುದು ಭೀಷ್ಮರಿಗೂ ಗೊತ್ತು, ದ್ರೋಣಾಚಾರ್ಯರಿಗೂ ಗೊತ್ತು. ಆದರೆ ದುರ್ಯೋಧನನು ಬಹಳ ಎಚ್ಚರಿಕೆಯಿಂದ ಇದ್ದುದೆಂದರೆ ಯಾವ ಸಂದರ್ಭದಲ್ಲೂ ಭೀಷ್ಮರನ್ನಾಗಲಿ ದ್ರೋಣರನ್ನಾಗಲಿ ಹೀಯಾಳಿಸಿ ಕಡೆಗಳಿಸಿ ನೀವು ಕುಲಕ್ಕೆ ಶತ್ರುವಾಗಿರುವಿರಿ, ನಿಮ್ಮಿಂದಾಗಿಯೇ ಪಾಂಡವರು ಇಷ್ಟೊಂದು ಹೆಚ್ಚಿಕೊಂಡಿದ್ದಾರೆ, ನಿಮ್ಮ ಕಾರಣದಿಂದಾಗಿ ಪಾಂಡವರು ನಮ್ಮ ಮೇಲೆ ಯುದ್ಧ ಮಾಡುತ್ತಿದ್ದಾರೆ ಎಂದು ಎಲ್ಲೂ ಅವರಿಗೆ ಅವಮಾನ ಮಾಡುವುದಿಲ್ಲ. ಆ ಕಾರಣದಿಂದಾಗಿ ಅವರಿಗೆ ದುರ್ಯೋಧನನ ಅಧರ್ಮಿ ಎಂದು ತಿಳಿದಿದ್ದರೂ ಕೂಡ ದುರ್ಯೋಧನನನ್ನು ತೊರೆಯುವುದಕ್ಕೆ ಅವರಿಗೆ ಅವಕಾಶ ದೊರೆಯುವುದಿಲ್ಲ. ಆದ್ದರಿಂದ ರಾಜಧರ್ಮಕ್ಕೆ ತಕ್ಕಂತೆ ಆತನ ಉಪ್ಪು ತಿಂದ ಕಾರಣ ರಾಜಧರ್ಮಕ್ಕೆ ತಕ್ಕಂತೆ ಆತ ಅಧರ್ಮವನ್ನು ಮಾಡುತ್ತಿದ್ದಾನೆ ಎಂಬುದರ ಅರಿವಿದ್ದರೂ ಬಾಯಿ ಮುಚ್ಚಿಕೊಂಡು ಆತನನ್ನು ಹಿಂಬಾಲಿಸಬೇಕಾಗುತ್ತದೆ. ವಿಭೀಷಣನಿಗೂ ಕೂಡ ಅಂತಹ ಒಂದು ಸ್ಥಿತಿಯೇ ಪ್ರಾಪ್ತವಾಗುವುದರಲ್ಲಿತ್ತು. ಒಂದು ವೇಳೆ ರಾವಣನು ವಿಭೀಷಣನನ್ನು ಸುಮ್ಮನೆ ನಿರ್ಲಕ್ಷ್ಯ ಮಾಡುತ್ತಲೇ ಬಂದಿದ್ದರೆ ಆಗ ವಿಭೀಷಣನು ವಿಧಿಯಿಲ್ಲದೆ ಮುಂದೆ ನಡೆಯುವ ಯುದ್ಧದಲ್ಲಿ ರಾವಣನೊಂದಿಗೆ ಪಾಲ್ಗೊಳ್ಳಲೇಬೇಕಾಗಿತ್ತು, ರಾಮನ ವಿರುದ್ಧ ಹೋರಾಡಬೇಕಿತ್ತು. ಆದರೆ ರಾವಣನು ವಿಭೀಷಣನನ್ನು ಅವಮಾನಿಸಿ ನೀನು ಇಲ್ಲಿಂದ ಹೊರಟು ಹೋದರೆ ನನಗೆ ಕ್ಷೇಮವೆಂಬಂತೆ ಅಥವಾ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂಬ ಭಾವವನ್ನು ತೋರಿದಾಗ ಮುಂದೆ ಯೋಗ್ಯನಾದಂತಹ ವ್ಯಕ್ತಿಯಲ್ಲಿ ಶರಣಾಗತನಾಗಬೇಕಾಗುತ್ತದೆ. ಶ್ರೀರಾಮನು ಅಂತಹ ಪರಾಕ್ರಮಶಾಲಿ ಎಂಬುದು ವಿಭೀಷಣನಿಗೆ ತಿಳಿದೇ ಇದೆ. ಅದನ್ನು ಆತ ರಾವಣನ ಎದುರು ಕೂಡ ವ್ಯಕ್ತಪಡಿಸಿದ್ದಾನೆ. ಹಾಗೆ ವ್ಯಕ್ತಪಡಿಸುವಾಗಲೂ ಒಂದೊಮ್ಮೆ ನೀನು ನನ್ನನ್ನು ತಿರಸ್ಕರಿಸಿದರೆ ನಾನೇ ಆತನಿಗೆ ಶರಣಾಗುತ್ತೇನೆ ಎಂಬುದನ್ನು ಪರೋಕ್ಷವಾಗಿ ಆತ ತಿಳಿಸಿಯೂ ಇದ್ದಾನೆ. ಅದರಂತೆಯೇ ಆತ ಇಲ್ಲಿಗೆ ಬಂದಿರುವುದೇ ಹೊರತು ಬೇರೆ ಯಾವ ಯೋಚನೆಯೂ ಆತನಲ್ಲಿ ಇರುವುದಿಲ್ಲ. ಹೀಗೆ ರಾವಣನಲ್ಲಿ ದುಷ್ಟತನವನ್ನು ನಿನ್ನಲ್ಲಿ ಪರಾಕ್ರಮವನ್ನು ಕಂಡವನಾಗಿ ಇಲ್ಲಿಗೆ ಬರುವುದು ಯುಕ್ತವೆಂದು ಆತನ ಬುದ್ಧಿಗೆ ಸರಿಯಾಗಿ ತೋರಿದೆ. ರಾಜನೇ, ಅಪರಿಚಿತರಾದ ಪುರುಷರನ್ನು ಕಳುಹಿಸಿ ಆತನನ್ನು ಪ್ರಶ್ನಿಸತಕ್ಕದ್ದು ಎಂದು ಹೇಳಿದ ಮಾತನ್ನು ಚೆನ್ನಾಗಿ ವಿಮರ್ಶೆ ಮಾಡಿದ ಮೇಲೆ ನನಗೊಂದು ಕಂಡು ಬರುತ್ತದೆ. ಬುದ್ಧಿವಂತನಾದವನು ಪ್ರಶ್ನೆ ಮಾಡಲ್ಪಟ್ಟರೆ ಆ ಮಾತಿನಲ್ಲಿ ಒಡನೆಯೇ ಆತನಿಗೆ ಸಂಶಯವು ತಲೆದೋರುವುದು. ಅನಾಯಾಸವಾಗಿ ಬಂದ ಮಿತ್ರನನ್ನು ಮೋಸ ಮಾಡುತ್ತಾ ಪ್ರಶ್ನೆಗಳನ್ನು ಕೇಳಿ ಆತನನ್ನು ನಿಂದಿಸಿದಂತಾಗುವುದು. ಒಂದು ವೇಳೆ ನಿಜಕ್ಕೂ ವಿಭೀಷಣನು ಸಂಪೂರ್ಣ ಶರಣಾಗತ ಭಾವದಿಂದ ಬಂದಿದ್ದರೆ ಆಗ ಆತನನ್ನು ಅನವಶ್ಯಕವಾಗಿ ಪ್ರಶ್ನಿಸುವುದು ಆತನಿಗೆ ಅಪಮಾನ ಮಾಡಿದಂತಾಗುತ್ತದೆ. ಅದೇ ರೀತಿಯಾಗಿ ಮತ್ತೊಬ್ಬ ವ್ಯಕ್ತಿಯು ಪ್ರಶ್ನೆಯನ್ನು ಮಾಡುತ್ತಿರುವಾಗ ಬುದ್ಧಿವಂತನಾದ ವ್ಯಕ್ತಿಯು ನಿಜಕ್ಕೂ ಆತ ಮೋಸ ಮಾಡಲಿಕ್ಕೆಂದೇ ಬಂದಿದ್ದರೆ ಅತ್ಯಂತ ಚತುರತೆಯಿಂದ ಉತ್ತರವನ್ನು ಕೊಟ್ಟು ಹೇಗೆ ಬೇಕಾದರೂ ಮೋಸ ಮಾಡಬಹುದು. ಆದ್ದರಿಂದ ಕೇವಲ ಪ್ರಶ್ನೆ ಮಾಡುವ ಮೂಲಕ ಅಥವಾ ಉತ್ತರಗಳನ್ನು ಪಡೆಯುವ ಮೂಲಕ ಈ ವ್ಯಕ್ತಿ ಯೋಗ್ಯನೇ ಅಯೋಗ್ಯನೇ ಎಂದು ತೀರ್ಮಾನಿಸಲು ಆಗುವುದಿಲ್ಲ. ಆದ್ದರಿಂದ ಇದು ಬಹಳ ಸಂದಿಗ್ಧ ಪರಿಸ್ಥಿತಿಯಾಗಿರುತ್ತದೆ. ಶ್ರೀರಾಮಚಂದ್ರನಂತಹ ಯೋಗ್ಯ ವ್ಯಕ್ತಿಗೆ ಮಾತ್ರವೇ ಈ ಶರಣ್ಯನನ್ನು ಸ್ವೀಕರಿಸಬಹುದೋ ಇಲ್ಲವೋ ಎಂಬುದರ ಅರಿವು ಇರಲು ಸಾಧ್ಯ. ಅದನ್ನು ಹನುಮಂತನು ನೇರವಾಗಿ ಇಲ್ಲಿ ಹೇಳದೆ ಹೋದರೂ ಪರೋಕ್ಷವಾಗಿ ಅದನ್ನೇ ಹೇಳುತ್ತಿರುವನು. ರಾಜನೇ, ಒಳಗಡಗಿರುವ ಸ್ವಭಾವಗಳಿಂದಲೂ ಮಾತುಗಳಿಂದಲೂ ಒಬ್ಬಾತನ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತಾ ಹೊರಗಿನವನ ಅಭಿಪ್ರಾಯವನ್ನು ಥಟ್ಟನೆ ತಿಳಿದುಕೊಳ್ಳುವುದು ಅಸಾಧ್ಯ. ಆದರೆ ಈತನು ಮಾತನಾಡುತ್ತಿದ್ದಾಗ ಎಲ್ಲಿಯೂ ದುಷ್ಟ ಭಾವನೆಯು ಕಂಡುಬರಲಿಲ್ಲ. ಮುಖವು ಪ್ರಸನ್ನವಾಗಿತ್ತು.
ಇದನ್ನು ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂದರೆ ಅವರ ಮುಖಭಾವಗಳು ಮಾತನಾಡುವಾಗ ಹೇಗಿತ್ತು, ಶರಣಾಗತನಾಗಲು ಬಂದಿದ್ದೇನೆ ಎನ್ನುವವನ ಮುಖದಲ್ಲಿಯೇ ಕುಹಕವಿತ್ತೆ ಅಥವಾ ನಿಜಕ್ಕೂ ದೈನ್ಯವಿತ್ತೆ, ಇದನ್ನು ನೋಡುವವರಿಗೆ ಮಾತ್ರವೇ ಅರಿವಾಗುತ್ತದೆ. ಆತನ ಮಾತುಗಳನ್ನು ಕೇಳಿ ಅರಿತುಕೊಳ್ಳಲು ಸಾಧ್ಯವಿಲ್ಲ. ಆದ ಕಾರಣ ನನಗೆ ಸಂಶಯವಿಲ್ಲ, ಮೋಸಗಾರನು ಶಂಕೆ ಪಟ್ಟುಕೊಳ್ಳದೆ ನಿಶ್ಚಿಂತೆಯಿಂದ ಓಡಾಡುವುದಿಲ್ಲ. ಆತನ ಮಾತಿನಲ್ಲಿಯೂ ದೌಷ್ಟ್ಯವಿಲ್ಲ, ಅಂದರೆ ಯಾವ ಶಂಕೆಯೂ ಇಲ್ಲದೆ ಒಂದು ವೇಳೆ ಅಲ್ಲಿಗೆ ಬರುತ್ತಿರುವಾಗಲೇ ಕೋಟ್ಯಾಂತರ ಸಂಖ್ಯೆಯಲ್ಲಿರುವ ಕಪಿಸೈನ್ಯದವರು ತನ್ನನ್ನು ಕೊಂದು ಬಿಡಬಹುದು ಎಂಬ ಭಯವೂ ಕೂಡ ಆ ವಿಭೀಷಣನಲ್ಲಿ ಇಲ್ಲ. ಒಂದು ವೇಳೆ ಕೊಲ್ಲಲು ಬಂದರೆ ಶ್ರೀರಾಮನನ್ನು ತನ್ನನ್ನು ರಕ್ಷಿಸುತ್ತಾನೆ ಎಂಬಂತಹ ದೃಢವಾದ ನಂಬಿಕೆಯಿಂದ ಆತ ಅಲ್ಲಿಗೆ ಬಂದಿದ್ದಾನೆ. ಏಕೆಂದರೆ ಅಷ್ಟು ದೊಡ್ಡದಾದ ವಿರೋಧಿಗಳ ಅಂದರೆ ಶತ್ರು ಪಕ್ಷದವರ ಸೇನೆಯ ಎದುರಿನಲ್ಲಿ ಕೇವಲ 4 ಜನ ಹಿಂಬಾಲಕರನ್ನಿಟ್ಟುಕೊಂಡು ನಾನು ಶರಣಾಗತನಾಗಲು ಬಂದಿದ್ದೇನೆ ಎಂದು ಹೇಳಲು ಕೂಡ ಧೈರ್ಯವಿರಬೇಕು. ಶರಣಾಗತಿ ಎಂಬುದು ಅಷ್ಟು ಸುಲಭವಾದ ಮಾತಲ್ಲ. ಶರಣಾಗತನಾಗುವಲ್ಲಿ ಅತ್ಯಂತ ದೈನ್ಯತೆಯೊಂದಿಗೆ ಆತನಲ್ಲಿ ನೈಜತೆಯು ಹಾಗೂ ಸತ್ಯ ಸ್ವಭಾವವು ಸ್ಪಷ್ಟವಾಗಿರಬೇಕಾಗುತ್ತದೆ. ಅಷ್ಟೆಯೇ ಅದರಂತೆಯೇ ಆತನಲ್ಲಿ ಪರಾಕ್ರಮವೂ ಇರಬೇಕು. ತಾನು ತನ್ನ ಎಲ್ಲ ಅಹಂಕಾರಗಳನ್ನು ಬದಿಗೊತ್ತಿ ಶರಣಾಗತನಾಗಲು ಯೋಗ್ಯವಾದ ಶಕ್ತಿ ಇರಬೇಕು. ಆದ್ದರಿಂದ ಈ ವಿಚಾರದಲ್ಲಿ ಸಂಶಯವಿಲ್ಲ. ಆಕಾರವನ್ನು ಬಚ್ಚಿಟ್ಟುಕೊಂಡರೂ ಮರೆಮಾಚಲು ಸಾಧ್ಯವಿಲ್ಲ. ಅದೆಷ್ಟೇ ರೀತಿಯಾಗಿ ಆತ ನಾಟಕವಾಡಿದರು, ಅಭಿನಯವನ್ನು ಮಾಡಿದರು, ಯೋಗ್ಯನಾದಂತ ಅಂದರೆ ಬಹಳ ಸೂಕ್ಷ್ಮ ಬುದ್ಧಿಯುಳ್ಳವರಿಗೆ ಬಹಳ ಬೇಗನೆ ಈತ ನಾಟಕವಾಡುತ್ತಿದ್ದಾನೆ ಎಂಬುದರ ಅರಿವಾಗಿ ಬಿಡುತ್ತದೆ. ಜನಗಳ ಒಳಗೆ ಅಡಗಿರುವ ಭಾವವು ಬಲಾತ್ಕಾರದಿಂದ ಹೊರಬಿದ್ದು ಸ್ಪಷ್ಟವಾಗುವುದು. ಕಾರ್ಯಗಳನ್ನು ಬಲ್ಲವರಲ್ಲಿ ಉತ್ತಮನೇ, ದೇಶಕಾಲಗಳನ್ನು ಗಮನಿಸಿ ಪ್ರಯೋಗ ಮಾಡಿದ ಕೆಲಸವು ಕ್ಷಿಪ್ರವಾಗಿ ಫಲಕಾರಿಯಾಗುತ್ತದೆ. ನಿನ್ನ ಪ್ರಯತ್ನವನ್ನು, ರಾವಣನ ಕಪಟ ವ್ಯಾಪಾರವನ್ನು, ವಾಲಿ ವಧೆಯನ್ನು, ಸುಗ್ರೀವನು ಪಟ್ಟಾಭಿಷಿಕ್ತನಾದುದನ್ನು ಕೇಳಿ ರಾಜ್ಯವನ್ನು ಬೇಡುವುದಕ್ಕಾಗಿ ಬುದ್ಧಿಪೂರ್ವಕವಾಗಿಯೇ ಆತನು ಇಲ್ಲಿಗೆ ಬಂದಿರಬಹುದು, ಹಾಗೂ ಇರಬಹುದು. ಏಕೆಂದರೆ ಇಷ್ಟೆಲ್ಲ ಬರುವಾಗ ಹಿನ್ನೆಲೆ ವಿಭೀಷಣನಿಗೂ ತಿಳಿದಿರಲೇಬೇಕು. ವಾಲಿ ವಧೆಯಾಗಿರುವುದು, ವಾಲಿಯ ವಧೆಯನ್ನು ಶ್ರೀರಾಮನೇ ಮಾಡಿ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡಿರುವುದು. ಅಂದರೆ ಅಣ್ಣನನ್ನು ಕೊಲ್ಲಿಸಿ ತಮ್ಮನಿಗೆ ಹೇಗೆ ಪಟ್ಟಾಭಿಷೇಕವನ್ನು ಮಾಡಿದನೋ ಅದೇ ರೀತಿ ನನ್ನ ಅಣ್ಣನಾದ ರಾವಣನನ್ನು ಕೊಲ್ಲಿಸಿ ನನಗೆ ಆ ರಾಜ್ಯವನ್ನು ಕೊಡಿಸಲಿ ಎಂಬ ಭಾವದಿಂದ ಬಂದಿರಬಹುದು. ಆದರೆ ಹನುಮಂತನು ಈ ಅಭಿಪ್ರಾಯವನ್ನು ರಾಮನ ಎದುರಿಗೆ ಹೇಳಿದರೂ ಕೂಡ ವಿಭೀಷಣನು ತಾನು ಹೇಳುವಾಗ ಹೆಂಡಿರು ಮಕ್ಕಳನ್ನು ಕೂಡ ತೊರೆದು ನಾನು ರಾಮನಲ್ಲಿ ಶರಣು ಬಂದಿರುವೆನು ಎನ್ನುವಲ್ಲಿ ಬಹಳ ಎಚ್ಚರದಿಂದ ಗಮನಿಸಿದರೆ, ಯಾವ ವ್ಯಕ್ತಿಯು ರಾಜ್ಯಾಭಿಲಾಷೆಯಿಂದ ಬಂದಿರುತ್ತಾನೆಯೋ ಆತನು ಖಂಡಿತವಾಗಿಯೂ ತನ್ನ ಹೆಂಡಿರು ಮಕ್ಕಳನ್ನು ತೊರೆದು ಬರುವುದಿಲ್ಲ. ಏಕೆಂದರೆ ರಾಜ್ಯದ ಅಭಿಲಾಷೆ ಇರಲಿ, ಅಧಿಕಾರದ ಅಭಿಲಾಷೆ ಇರಲಿ, ವೈಯಕ್ತಿಕವಾಗಿ ಬೇಕಾಗುವುದಕ್ಕಿಂತಲೂ ಹೆಚ್ಚಾಗಿ ತನ್ನವರಿಗಾಗಿ ಬೇಕಾಗಿರುತ್ತದೆ. ಹೆಂಡತಿ ಮಕ್ಕಳೇ ಇಲ್ಲದೆ ಹೋದರೆ ಆತ ಯಾವ ರಾಜ್ಯವನ್ನು ತಾನೇ ಅನುಭವಿಸಲು ಸಾಧ್ಯ, ಯಾವ ಭೋಗವನ್ನು ಅನುಭವಿಸಲು ಸಾಧ್ಯ? ಆ ಹೆಂಡಿರು ಮಕ್ಕಳನ್ನೇ ಅಡವಿಟ್ಟುಕೊಂಡು ರಾಕ್ಷಸ ರಾಜನಾದ ರಾವಣನು ಅವರಿಗೆ ಏನಾದರೂ ಮಾಡುವ ಸಾಧ್ಯತೆ ಇರುವುದಿಲ್ಲವೇ? ಸ್ವತಃ ಸುಗ್ರೀವನು ವಾಲಿಯು ತನ್ನ ಹೆಂಡತಿಯನ್ನು ಇಟ್ಟುಕೊಂಡಿದ್ದ ಕಾರಣ, ಹೆಂಡತಿಯನ್ನು ಅಪಹರಿಸಿದ್ದ ಕಾರಣದಿಂದಾಗಿ ಎಷ್ಟೊಂದು ಆತಂಕಕ್ಕೆ ಈಡಾಗಿದ್ದನಲ್ಲವೇ? ಆದರೆ ಇಲ್ಲಿ ವಿಭೀಷಣನು ಸ್ವಯಂ ತಾನಾಗಿಯೇ ಹೆಂಡತಿ ಮಕ್ಕಳನ್ನು ರಾವಣನ ರಾಜ್ಯದಲ್ಲಿಯೇ ಬಿಟ್ಟು ತಾನೊಬ್ಬನೇ ರಾಮನಲ್ಲಿ ಶರಣಾಗತನಾಗಲು ಬಂದಿರುವನು. ಹಾಗೆ ಬಂದಿರುವಾತನು ನಿಜಕ್ಕೂ ಶರಣಾಗತಿಯನ್ನು ಬಯಸಿ ಬಂದಿರುವವನೇ ಹೊರತು ಆತನಿಗೆ ರಾಜ್ಯದ ಯಾವ ಸುಖ ಅಭಿಲಾಷೆಗಳ ಅವಶ್ಯಕತೆಯೂ ಇದ್ದ ಹಾಗಿಲ್ಲ. ಆತನ ವಿಚಾರದಲ್ಲಿ ಇಷ್ಟಕ್ಕೆ ಮಾತ್ರ ಬೆಲೆ ಕೊಟ್ಟು ಆತನನ್ನು ಸೇರಿಸಿಕೊಳ್ಳುವುದು ಯುಕ್ತವಾಗಿದೆ. ರಾಕ್ಷಸನ ಶುದ್ಧ ಸ್ವಭಾವದ ಬಗ್ಗೆ ನನ್ನ ಶಕ್ತಿಯನುಸಾರ ನಾನು ಹೇಳಿರುವೆನು. ಎಲೈ ಬುದ್ಧಿವಂತರಲ್ಲಿ ಶ್ರೇಷ್ಠನೇ, ಇನ್ನುಳಿದುದಕ್ಕೆ ನೀನೇ ಅಧಿಕಾರಿ. ಅಂದರೆ ರಾಜನಾದ ಶ್ರೀರಾಮಚಂದ್ರನೇ ಇಲ್ಲಿ ತೀರ್ಮಾನಿಸಬೇಕು. ಒಂದು ಅದ್ಭುತ ವಿಚಾರವನ್ನು ಗಮನಿಸಬೇಕೆಂದರೆ, ಹನುಮಂತನು ಈ ಹಿಂದೆಯೇ ರಾವಣನ ಆಸ್ಥಾನಕ್ಕೆ ಹೋಗಿ ಬಂದಿರುವನು. ಅಂದ ಮೇಲೆ ಆತ ವಿಭೀಷಣನನ್ನು ಅಲ್ಲಿ ನೋಡಿರಲೇಬೇಕು. ಅಲ್ಲಿ ವಿಭೀಷಣನು ಯಾವ ರೀತಿಯಾಗಿ ವರ್ತಿಸಿದ್ದ ಈ ವಿಚಾರವನ್ನು ಮಾತ್ರ ಎಲ್ಲಿಯೂ ಹನುಮಂತನು ಹೇಳುತ್ತಿಲ್ಲ. ಏಕೆಂದರೆ ಒಂದು ವೇಳೆ ಹನುಮಂತನೇನಾದರೂ ರಾವಣನ ಆಸ್ಥಾನದಲ್ಲಿ ವಿಭೀಷಣನು ನನ್ನ ಪರವಾಗಿ ವಾದಿಸಿ ದೂತನಾದವನನ್ನು ಕೊಲ್ಲಬಾರದು, ಆತನಿಗೆ ಶಿಕ್ಷೆಯನ್ನು ಬೇಕಾದರೆ ಕೊಡಬಹುದು ಎಂದು ಹೇಳಿ ತನ್ನ ಪ್ರಾಣವನ್ನು ಉಳಿಸಿದ್ದ ಎಂದು ಹೇಳಿದರೆ ಅದು ಮಂತ್ರಾಲೋಚನೆಯಾಗುವುದಿಲ್ಲ.
ಏಕೆಂದರೆ ಮಂತ್ರಾಲೋಚನೆಯಲ್ಲಿ ವ್ಯಕ್ತಿಯು ತನ್ನ ವೈಯಕ್ತಿಕ ಧರ್ಮವನ್ನು, ತನ್ನ ವೈಯಕ್ತಿಕ ಅಭಿಲಾಷೆಗಳನ್ನು ಇಟ್ಟುಕೊಂಡು ಮಾತನಾಡುವುದು ಯೋಗ್ಯವಾಗುವುದಿಲ್ಲ. ಹಾಗೇನಾದರೂ ಹನುಮಂತನು ಹೇಳಿದ್ದರೆ ತಕ್ಷಣವೇ ಹಿಂದೆ ವಿಭೀಷಣನು ತನಗೆ ಮಾಡಿದ ಉಪಕಾರಕ್ಕೆ, ಅಂದರೆ ರಾವಣನ ಎದುರು ತನ್ನನ್ನು ಉಳಿಸಿದ ಉಪಕಾರಕ್ಕಾಗಿ ಪ್ರತಿಯಾಗಿ ಹನುಮಂತನು ಈಗ ವಿಭೀಷಣನಿಗೆ ಸಹಾಯ ಮಾಡಲು ಬಯಸಿ ರಾಮನ ಬಳಿಯಲ್ಲಿ ಪಕ್ಷಪಾತ ಮಾಡುವಂತೆ ಕೇಳುತ್ತಿರುವನು ಎಂಬಂತಾಗುತ್ತದೆ. ಈ ಕಾರಣದಿಂದಾಗಿ ಆ ಸಂದರ್ಭದಲ್ಲಿ ಯಾರು ಯಾವ ವಿಚಾರವನ್ನು ಮಂಡಿಸಿದ್ದರೋ ಆ ವಿಚಾರದಲ್ಲಿ ಇರುವಂತಹ ಕುಂದುಕೊರತೆಗಳನ್ನು ಗಮನಿಸಿ ಅಷ್ಟೇ ಹನುಮಂತನು ಮಾತನಾಡುತ್ತಿರುವನೇ ಹೊರತು ಬೇರೆ ಯಾವ ವಿಚಾರವನ್ನು ಇಲ್ಲಿ ಎತ್ತುತ್ತಿಲ್ಲ. ಇದನ್ನು ಯೋಗ್ಯವಾದ ರೀತಿಯ ಮಂತ್ರಾಲೋಚನೆ ಎಂದು ಹೇಳುವುದು. ಶ್ರೀರಾಮಚಂದ್ರನು ಅವರ ಎಲ್ಲ ಅಭಿಪ್ರಾಯಗಳನ್ನು ಕೇಳಿಕೊಂಡಿದ್ದಾನೆ, ಆದರೆ ನಂತರ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿದ್ದಾನೆ. ಯೋಗ್ಯನಾದಂತಹ ರಾಜನಲ್ಲಿ ಎಲ್ಲರ ಅಭಿಪ್ರಾಯವನ್ನು ಕೇಳುವಂತಹ, ಆದರೆ ಹಾಗೆಂದ ಮಾತ್ರಕ್ಕೆ ಯಾರೊಬ್ಬರ ಅಭಿಪ್ರಾಯಕ್ಕೂ ಮಣಿಯದೆ, ಅಂದರೆ ಸುಗ್ರೀವನು ರಾಜನೆಂಬ ಕಾರಣಕ್ಕಾಗಿ, ಹನುಮಂತನು ಬುದ್ಧಿವಂತನೆಂಬ ಕಾರಣಕ್ಕಾಗಿ ಅವರವರ ಅಭಿಪ್ರಾಯಗಳಿಗೆ ಮಣಿಯದೆ ತನ್ನದೇ ಅಭಿಪ್ರಾಯವನ್ನು ಹೊಂದಿರುವುದು ಯೋಗ್ಯನಾದ ರಾಜನ ಕರ್ತವ್ಯವಾಗಿದೆ. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 17ನೆಯ ಸರ್ಗವು ಮುಕ್ತಾಯವಾದುದು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.